ಒಂದು ಗಾದೆ ಮಾತ ಐತಿ ಏನು, ಕಟ್ಟ ಕುಂದ್ರೆ ದೇವ್ರು ಬಿಟ್ಟಿ ಹಾಕನ ನಾವ್ ಮಾಡ್ತೇವಲ್ಲ. ನಮ್ ಇಚ್ಛಾ ಶಕ್ತಿ ನಮ್ಗೆ ಇತ್ತಂದ್ರ ಯಾಕೆ ಬೆಳೆದಿಲ್ಲ ಅದು? ಭೂಮಿ ಯಾರಿಗ್ ಬೆಳೆದಿಲ್ಲ? ನನಗ್ ಬೆಳೆದಿಲ್ಲ, ನಮ್ಮ ಅಪ್ಪ ಬೆಳೆದಿಲ್ಲ, ನಮ್ಮ ಅಜ್ಜಗ್ ಬೆಳೆದಿಲ್ಲ, ಎಲ್ಲರಿಗೂ ಬೆಳೆದಿದೆ. ಅಂದ್ರೆ ನಿನಗ್ ಬೇರೆ ತೋರಿಸಿಲ್ಲ, ನಿಮ್ಮ ಅಪ್ಪಗೆ ಏನ್ ಬೇರೆ ತೋರಿಸಿಲ್ಲ, ನಿಮ್ಮ ಅಜ್ಜಗಾರೆ ಬೇರೆ ತೋರಿಸಿಲ್ಲ. ಯಾವ ದುಡ್ದಾನ ಅವ ಮನುಷ್ಯ ಆಗ್ಯಾನ, ದುಡ್ಲಾರ್ದವ ಆಗತಾನವ. ಯಾವ ಹಿಂದ್ ಉಳ್ದಾನ ಹೇಳ, ದುಡ್ಲಾರ್ದವ ಹಿಂದ್ ಉಳ್ದಾನ ಅಲ್ರಿ. ಒಂದೊಂದ್ ಎಕರೆ ಮಾಡ್ಕೊಂತ ನಾವು ಅಡ್ಡಾಡಿದವ ನಮ್ಗಿಂತ ಮಜಾ ಅಡ್ಡಾಡ್ತಾರಂದ್ರೆ ನೋಡ್ರಿ, ಅವ್ರೆಲ್ಲಾರ ಅಡ್ಡಾಡ್ಲಿ. ಭೂತಾಯಿ ಯಾರಿಗೂ ಮೋಸ ಮಾಡಿಲ್ಲ, ನಮ್ ಪೂರ್ವಜರಿಗೆ ಸುರೇಶ್ ಅಣ್ಣ ಅವರು ನಮ್ಮ ಜೊತೆಗೆ ಇದ್ದಾರೆ. ಔಡಲ ಬೆಳೆಯ ಬಗ್ಗೆ ಮಾಹಿತಿ ಕೊಡ್ತಾರೆ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮ್ಮ ಸೋದರ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ, ರೈತರ ಮಗ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಚಾಲೂ ಮಾಡಿದ್ದೇನೆ. ಆತಗೆ ಧನ್ಯವಾದಗಳು. ಒಳ್ಳೆ ರೀತಿಯಾಗಿ ಬೆಳಿಲಿ. ರೈತರ ಸಮಸ್ಯೆಗಳು ಏನದವು, ಯಾಕಂದ್ರೆ ಒಂದೇ ದಿನಕ್ಕೆ ಇದು ನಾವು ಬೆಳೆಯಕ್ಕಾಗಲ್ಲ. ಹಂತ ಹಂತವಾಗಿ ಬೆಳಿಬೇಕಂದ್ರೆ ಆ ರೈತರ ಜೊತೆ ನಾವು ಸ್ಪಂದನೆ ಮಾಡ್ಬೇಕು. ರೈತರ ಸಮಸ್ಯೆಗೆ ನಾವು ಸ್ಪಂದನೆ ಮಾಡಿದ್ರೆ ಜನರಿಗೆ ಎಲ್ಲರ ಸಮಸ್ಯೆ ಒಂದೇ ಇರ್ತಾವ, ಬಟ್ ಅದು ಹೇಳಂತ ಇದು ಗೊತ್ತಿರೋದಿಲ್ಲ. ಆಮೇಲೆ ನಾವು ರೈತರ ಹೃದಯಕ್ಕೆ ನಾವು ತಟ್ಟಬೇಕಂದ್ರ ಅವ್ರಿಗೆ ಏನ್ ಬೇಕೋ ಆ ವಿಷಯ ನಾವು ಕೊಡ್ಬೇಕಾಗತ್ತೆ. ಆ ವಿಷಯ ಕೊಡೋಂಥದ್ದು ನೀವು ಕೆಲಸ ಮಾಡಿದ್ರೆ ಖಂಡಿತ ಯಶಸ್ವಿಕ್ಕಿರಿ. ಆಲ್ ದಿ ಬೆಸ್ಟ್. ಏನ್ ಇದನ್ನ ಮಾಡ್ಕೋಬೇಡ. ಖಂಡಿತ ಮುಂದಿನ ವರ್ಷ ಅದ್ರಾಗ ನೀನು 1,00,000 ದಾಟ್ತಿ ಅಂತ ನಮಗ್ ಭರವಸೆ ಐತಿ. ನಮಸ್ತೆ. ನಾನು ಸುರೇಶ್ ಅಂಜನ್. ಎಲ್ಲಾ ಯೂಟ್ಯೂಬ್ ನಲ್ಲಿ ನೀವು ಔಡು ಸುರೇಶ್ ಅಂತ ನೋಡಿದಿರಿ. ಅಗ್ರಿಮೆಂಟ್ ನಮ್ಮ ಕೋಟೇಶ್ ಅವ್ರದ್ದಾಗಿರ್ಬೋದು, ವಿನೋದ್ ಆಗಿರ್ಬೋದು, ಅಂದ್ರೆ ಹಲವಾರು ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ನಮ್ಮ ಸಹೋದರ ಈಗ ಇಲ್ಲ, ನಿಮ್ದು ಒಂದು ರೈತರಿಂದ ನಾನು ಬರೀ ಬೇರೆ ರೀತಿ ಮಾಡ್ತಿದ್ದೆ, ಈಗ ರೈತರ ಮೇಲೆ ಮಾಡ್ತಂತೆ ನಂದು 1ನೇದು 2ನೇದು ವಿಡಿಯೋ ಮಾಡಕ್ ಬಂದಿದ್ದೇನೆ. ನನಗೇನು ಸಾಧ್ಯ ಆಗುತ್ತೆ ಅದನ್ನ ಈಗ ಔಡದಲ್ಲಿ ನಾನು ಹೆಚ್ಚು ಕಡಿಮೆ ಒಂದು 10ರಿಂದ 15 ವಿಡಿಯೋ ಇದಾವೆ. ಎಷ್ಟು ಎಲ್ಲಾ ವಿಡಿಯೋದಲ್ಲಿ ನಾನು ಎಷ್ಟು ಸಾಧ್ಯ ಆಗುತ್ತೆ ತಿಳಿಸಿದ್ದೀನಿ. ಈ ವರ್ಷ ಮುಂಗಾರು ಮಳೆ ಇಲ್ಲ ಎಲ್ಲ ಕಡೆ. ಅದರಿಂದ ಇದು ಔಡ ಯಾಕೆ ಹಾಕ್ಬೇಕು, ಇದರಿಂದ ಏನ್ ಪ್ರಯೋಜನ ಐತಿ, ಇದು ಒಂದು ಕಮರ್ಷಿಯಲ್ ಬೆಳೆಗೆ ಹೌದಾ ಅಲ್ಲ, ಇದ್ರೆಲ್ಲ ನಿಮ್ಗೆ ಸಂಪೂರ್ಣ ವಿಡಿಯೋ ಕೊಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ರೈತರು ಎಲ್ಲರೂ ನಮ್ಮ K37 ರೈತರ ಬಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಇದನ್ನ ಬೆಂಬಲಿಸ್ರಿ. ಅವನು ರೈತರ ಮಗ ಅದಾನ. ನಿಮ್ಗೆ ಅವ್ನ ಏನ್ ಮಾಹಿತಿ ಕೇಳ್ತಾನೆ ನೀವು ಅವ್ನ ಇದ್ರಲ್ಲಿ ನೀವು ಇದನ್ನ ಹಾಕಿ ಕಮೆಂಟ್ಸ್ ಮಾಡ್ರಿ. ಅವನು ಒಳ್ಳೆ ರೀತಿ ಬೆಳಿತಾನೆ ಅಂತ ಹೇಳ್ತೀನಿ. ಇದು ICL ಅಂತಂದು ಹೇಳಿ ಹೈದರಾಬಾದ್ ಯೂನಿವರ್ಸಿಟಿ ಆಗ್ತದೆ, ICH5 ಅಂತೇಳಿ. ಆಮೇಲೆ ಇದು ಅವ್ರದೇ ಭೀಮಾ ಅಂತೇಳಿ, ಇದು ICH5 ಭೀಮಾ ಅಂತೇಳಿ. ಕೆಲವೊಂದ್ ಕಡೆ ಏನೈತೆ ಬೇರೆ ಅಂತ ಐತಿ. ಇದು ಗೌರ್ಮೆಂಟ್ ಸೈಡ್ ICL ಅಂತ ಹೇಳಿ. ಈ ರೀತಿ ಐತಿ. ಎರಡು ಏನೈತಿ, ಮಕ್ಳ ಬೆಲ್ಲ 4 kg ಬರ್ತಿದ್ವು, ಬರ್ತಿದ್ವು. ಆಮೇಲೆ ಈಗೆಲ್ಲ 2 kg ಬರಕತ್ತವು. ಆಮೇಲೆ ಈಗೆಲ್ಲ ಒಳ್ಳೆ ರೀತಿ ಇದು. ಆಮೇಲೆ ಯಾಕೆ ICH5 ಹಾಕ್ಬೇಕು, ಆಮೇಲೆ ಔಡ್ಲಲ್ಲಿ ಹಲವಾರು ವಿಧ ಅದಾವ. ಸುಮಾರಾಗಿ ಗುಜರಾತ್ ವೆರೈಟಿಯಲ್ಲಿ ಸಾಕಷ್ಟು ಅದಾವ. ಆಮೇಲೆ ನಮ್ಮ ಕರ್ನಾಟಕದ ಇವೆಲ್ಲ ICH5 ಹೈದರಾಬಾದ್ ಮತ್ತು ನಮ್ಮ JKVK ಬೆಂಗಳೂರಾಗ ಮಾಡ್ತಾರ. ಇವು ಏನದಾವು, ಇವು ಮೊದ್ಲ ಎಲ್ಲ ICH66 ಅಂತ ಇತ್ತು, 55 ಅಂತ ಇತ್ತು. ಆಮೇಲೆ 22 ಅಂತ ಇತ್ತು, ಆಮೇಲೆ 5 ಅಂತ ಇತ್ತು. ಕಾಲಕ್ರಮೇಣ ಸಂಕರಣ ತಳಿ ಆದ್ಮೇಲೆ ಈ ಸದ್ಯ ಏನೈತಿ 2-3 ವರ್ಷದಿಂದ ನಮ್ಮ ಅಳವರ್ಗಿ ಹೋಬಳಿಯಲ್ಲಿ ಹೈಯೆಸ್ಟ್ ಬೆಳೆಕತ್ತಾರೆ ಇದನ್ನ. ಹಂಗಾಗಿ ಏನೈತಿ, ನಾವು ಅಂಕರ್ ಯಾಕೆ ನಾನೇ ಮಾಡ್ತೀನಿ ಅನ್ನೋದು ಏನ್ ಉದ್ದೇಶ ಏನಂದ್ರೆ, ಇವನ್ನ ಅಂಗಡಿಯವ್ರು ಯಾರು ತರ್ಸಲ್ಲ. ಯಾಕಂದ್ರೆ ಇಲ್ಲಿ ರೈತರಿಗೆ ಏನೈತಿ ಮೆಕ್ಕೆಜೋಳ, ಸೂರ್ಯಕಾಂತಿ ಇಂಥವೆಲ್ಲ ಆಗ್ತಿರ್ತದೆ. ಹಂಗಾಗಿ ನಾನೈತಿ ICL ಕಂಪ್ನಿ ಇದು ನಮ್ಮ ಹೈದರಾಬಾದ್ ಯೂನಿವರ್ಸಿಟಿಯಿಂದ ನನ್ಗೆ ಎಷ್ಟು ಬೇಕು ಅಷ್ಟೆಲ್ಲ ರೈತರಿಗೆ ಎಷ್ಟು ಬೇಕು ನಾನು ಕೊಡಕತ್ತೀನಿ. ಈಗೆಲ್ಲ ಆಲ್ರೆಡಿ ಎಲ್ಲ ಕೆಲವೊಂದ್ ಜನ ರೈತರು ತರ್ಸಕತ್ತಾರ, ಅಂಗಡಿಯವರು ತರ್ಸಕತ್ತಾರ. ಇದನ್ನ ಹೆಂಗ ಬಿತ್ತನೆ ಮಾಡ್ಬೇಕು ಅನ್ನೋದು ನಿಮ್ಗೆ ಒಂದು ಪ್ರಶ್ನೆ ಇರ್ಬೋದು. ಇದನ್ನ ಏನೈತಿ, ಸಾಲಿಂದ ಸಾಲಿಗೆ ಕನಿಷ್ಠ ಅಂದ್ರೆ ಒಂದು 4 ಫೀಟ್ ಇರ್ಬೇಕು. 3ರಿಂದ 4 ಫೀಟ್ ಇದ್ರೆ ಸಾಲಿಂದ ಸಾಲಿಗೆ. ಆಮೇಲೆ ಮೊಳಕೊಂದು ಬೀಜ ಇಡ್ಬೇಕಂದ್ರೆ, ಮೊಳಕೊಂದು ಬೀಜ ಇಡ್ಬೇಕಂದ್ರೆ ಇದು ಮುಂದೆ ಸಿಕ್ಕಾಪಡೆ ಬೆಳೆದು ಬಿಡುತ್ತ. ಹಂಗಾಗಿ ಇದನ್ನೇನೈತಿ, ಸಾಲಿಂದ ಸಾಲಿಗೆ 4 ಫೀಟ್, ಗಿಡದಿಂದ ಗಿಡಕ್ಕೆ 1.5 ಫೀಟ್ ಈ ತರ ಇಡೋದ್ರಿಂದ ಏನಾಗತ್ತೆ ನೋಡ್ರಿ, ಸಂಖ್ಯೆ ಇಷ್ಟು ಇನ್ನೂ ಇದು ಕಡಿಮೆ ಇದೆ. ಸ್ವಲ್ಪ ಮಾಹಿತಿ ಕೊಡ್ತೈತಿ ಅವ್ರಿಗೆ. ನಾ ಹೇಳಿದ್ದೆ, ಅವ್ರೇನೈತಿ ಇಲ್ರಿ ಟ್ಯಾಕ್ಟ್ರಿ ಪಾಪ ಬಡ ರೈತರು. ಈ ಸಲ ಅವ್ರು ಏನೈತಿ, ಮೆಕ್ಕೆಜೋಳಕ್ಕೆ ನೀರಿಲ್ಲ, ಇದನ್ನ ಮಾಡಕ್ ಆಗಲ್ಲ ಅಂತ ಹೇಳಿ ಅವ್ರಿಗೆ ನಾಳೆ ಹೇಳಿದ್ದೆ. ಸ್ವಲ್ಪ ಏನ್ ಡಿಸ್ಟೆನ್ಸ್ ಐತಲ್ಲ, ಕನಿಷ್ಠ ಅಂದ್ರೆ ಈ ಡಿಸ್ಟೆನ್ಸ್ ಇದ್ದು ಸ್ವಲ್ಪ ಜಾಸ್ತಿ ಇದ್ರೆ ಅಡ್ಡಿಲ್ಲ. ಯಾಕಂದ್ರ ಈಗ ಇದು ಏನೈತಿ, ಇದ್ದಾಗ ಇದು ಕೃಷಿ ಬೆಳೆನೇ ಅಲ್ಲ, ಆಮೇಲೆ ತೋಟಗಾರಿಕೆ ಬೆಳೆನೇ ಅಲ್ಲ, ಅರಣ್ಯ ಬೆಳೆನೇ ಅಲ್ಲ. ಇದನ್ನ ಯಾವ್ದು ವ್ಯಾಪ್ತಿಯಾಗಿಲ್ಲ. ಹಂಗಾಗಿ ಏನೈತಿ, ಸ್ಟಾರ್ಟಿಂಗ್ ನೀರಿನ ಪ್ರಮಾಣ ಹಂಗಾಗಿ ಏನೈತಿ, ನಿಮ್ 1 ಎಕರೆಕ ಇದು ಏನ್ ICH5 ಐತಲ್ಲ, ಯಾವ್ದೇ ಕಂಪ್ನಿ ಹಾಕ್ರಿ, ಇದನ್ನ ಹಾಕ್ರಿ, ನಾವ್ ಹಾಕೋದು ಇದ್ರ ಹೇಳ್ತೀವಿ. ನಿಮಗ 1 ಎಕರೆಕ 2 kg ಬೀಜ ಬೇಕು. ಇದಕ್ಕೆ 2 kg ಬೀಜ ಆದ್ಮೇಲೆ ಇದಕ್ಕ ಕೆಲವೊಂದು ಜನ ಏನೈತಿ, ಏನ್ ಗೊಬ್ಬರ ಹಾಕ್ಬೇಕು, ಏನ್ ಔಷಧ ಹೊಡಿಬೇಕಂತ ಕೇಳ್ತಾರೆ. ಆಮೇಲೆ ಇದಕ್ಕೇನೈತಿ, 2 kg ಬೀಜ ಹೆಂಗ್ ಹಾಕ್ತಾರೆ, ಬ್ಯಾಗ್ ಹರಿದು ಏನ್ ಮಾಡ್ಬೇಕು, 1 ಪ್ಯಾಕೆಟ್ ಆಗಿದ್ರೆ ಬೀಜ
ಈ ನ್ಯಾನೋ ಲಿಕ್ವಿಡ್ ಬಂದಿದೆ DAP. ಆ ಬೀಜನಾಗ ಹಾಕಿ ನೆನೆ ಹಾಕಿ ನಾವೇ ಬಿಡೋದು ಬಕೆಟ್ನಾಗ ಕಲಿಸಿ ಆ ಬೀಜನಾಗ ಮತ್ತು ಈಗ ಗೊಬ್ಬರದ ಬಹಳ ಶಾರ್ಟೇಜ್ ಐತ್ರಿ. ಗೊಬ್ಬರ ಖರ್ಚು ಕಡಿಮೆ ಮಾಡೋದು ಈಗ ಹಂಗಾಗಿ ಇದಕ್ಕೆ ನೀರು ಹಾಕಿದ್ರಿಂದ ಬೀಜ ಒಳ್ಳೆ ರೀತಿಯಾಗಿ ಹುಟ್ಟುತ್ತೆ. ಆಮೇಲೆ ಗೊಬ್ಬರ ನಿರ್ವಹಣೆ ನಮಗೆ ಗೊಬ್ಬರ ಒತ್ತಡನ ಕಡಿಮೆ ಆಗುತ್ತೆ. ಆಮೇಲೆ ಇದನ್ನ ದೋಸೆ ಹೆಂಗೈತೆ ಅಂದ್ರೆ ಇದನ್ನ ನಮ್ಮ ಅಪ್ಪನ ಹಾಕಿರಲ್ಲ, ನಾನು ಹಾಕಿಲ್ಲ, ನಮ್ಮ ಅಜ್ಜನ ಹಾಕಿಲ್ಲ. ಹಂಗಾಗಿ ಇದಕ್ಕೆ ಏನ್ ಪೋಷಕಾಂಶಗಳು ಬೇಕು ಈ ಭೂಮಿಗೆ ಎಲ್ಲದ ಇದ್ದದಕ್ಕೆ. ಇದು ಒಂದು ನ್ಯಾಚುರಲ್ ಬೆಳೆ ಅಂತ. ಇದು ಸರಿಸಮ ಈ ರೀತಿ ಇದನ್ನ ಎಷ್ಟು ನೀವು ಅವಧಿ ಒಳಗೆ ಬರಬಹುದು ಅಂತ. ಇದು ಬೀಜ ಭೂಮಿ ಒಳಗೆ ಇಟ್ರೆ ಇದು ಏನೈತಿ ಇದೆ ಇದು ಕನಿಷ್ಠ ಮೊಳಕೆ ಮಾಡೋದು ಹೊರಗೆ ಬರ್ಬೇಕಂದ್ರೆ ಈ ಆಲ್ರೆಡಿ ಇದು 15 ದಿವಸದ ಐತಿ. 2 ಎಲೆ ಆದ್ಮೇಲೆ ಇದು ಬಂದಿದೆ ಅದ ನೀಟ್ ಅದ ಇದು 15 ದಿವಸ ಬೆಳೆ. ಇಷ್ಟು ಈ ತರ ಬರ್ಬೇಕಾದ್ರೆ 15 ದಿವಸ ಬೇಕು. ಇದು ಏನೈತಿ ಮೊದಲ ಸ್ವಲ್ಪ ನಿಧಾನವಾಗಿ ಬೆಳಿತೈತಿ. ಇದ್ರದ್ದೇನಪ್ಪ ಅಂದ್ರ ನೀರು ಕಡಿಮೆ ಫಸ್ಟ್ ಸ್ಟಾರ್ಟಿಂಗ್ 1.5 ತಿಂಗಳಾದ್ಮೇಲೆ ಏನಾಗುತ್ತೆ, ಒಂದು 50 ರಿಂದ 60 ದಿವಸಕ್ಕೆ ಹೂ ಬರಕ್ ಸ್ಟಾರ್ಟ್ ಆಗತ್ತೆ. ಅವ್ರು ಅಂದ್ಬಿಟ್ರೆ ಒಂದು ವರ್ಷಕ್ಕೆ ಬರ್ತಾ ಅಂತ ಕೆಲವು ಜನ ಆತರ ಏನಿಲ್ಲ. ಇದು ಏನಾಗುತ್ತೆ ಅಂದ್ರೆ 50 ದಿವಸದಿಂದ 60 ದಿವಸಕ್ಕೆ ಹೂ ಬರ್ತಾ. ಆ ಹೂ ಏನೈತಿ ಹೂ ಬಂದ್ಕಂದ್ರೆ ಕಾಯಿ ಕಟ್ಟಿಗೆ ಅಂತ 3 ತಿಂಗಳದಾಗ 1.5 ರಿಂದ 2 ಫೀಟ್ ಆಗುತ್ತೆ ನೀರು. ಮುಂದೆ ಬೇಕಾದ್ರೆ ವಿಡಿಯೋ ಮಾಡೋಣ. ಈ ನೋಡ್ಲಿಕ್ಕೆ ಹಿಂಗ್ ಕಾಣಿಸುತ್ತಲ್ಲ, ಮುಂದಿದ್ರೆ ನಾವು ಕಾಣೋದೇ 4 ತಿಂಗಳಾದ್ಮೇಲೆ 1.5-2 ಫೀಟ್ ಆಗತ್ತ. ಆ ರೈತರು ಒಳ್ಳೆ ರೀತಿ ಮೇಂಟೈನ್ ಮಾಡಿದ್ರೆ ಇದು ಕಡಿಮೆ ಅಂದ್ರೆ ನನ್ನ ಅಂದಾಜು 8 ರಿಂದ 15 ಕ್ವಿಂಟಲ್ ತರ ಬೆಳೆದ ರೈತರು ಅದಾರೆ. ನಮ್ಮ ಹಲವಾರು ವಿಡಿಯೋದಲ್ಲಿ ಅಳಗುಂಡಿ ಭಾಗದಾಗ ಒಬ್ಬೊಬ್ರು 10 ಕ್ವಿಂಟಲ್ 12 ಕ್ವಿಂಟಲ್ ಬೆಳೆದಾರೆ. ಕಡಿಮೆ 1 ಎಕರೆ ಬರೀ ಎಕರೆ ಹೇಳಕತ್ತೀನಿ, ಹೆಕ್ಟರ್ ಅಲ್ಲ. ನಿಮ್ಗ ಬಹಳ ಬೆಳೆದಿದ್ದು ಹೇಳೋದಕ್ಕಿಂತ ಮಿನಿಮಮ್ ಮ್ಯಾಕ್ಸಿಮಮ್ 8 ರಿಂದ 10 ಕ್ವಿಂಟಲ್ ಬೆಳಿಬಹುದು ಅಂತ ನಾವ್ ಹೇಳ್ಬೋದು. ನಿಮ್ಗ ಕಡಿಮೆ ಅಂದ್ರೆ 5,800, 900, 6,000 ರೇಟ್ ಹಿಡಿದ್ರು ನಿಮ್ಗ 16, 60 ಸಾವಿರ ರೂಪಾಯಿ ಐತಿ. ಮ್ಯಾಕ್ಸಿಮಮ್ ಇದ್ರ ಖರ್ಚು ಏನಪ್ಪಾ ಅಂದ್ರೆ 1 ಎಕರೆಕ 10,000 ಬರ್ತದೆ ಅಷ್ಟೇ. 10,000ಕ್ಕಿಂತ ಹೆಚ್ಚಿಗೆ ಬರೋದಿಲ್ಲ. ಇಲ್ಲಿ ಎಲ್ಲ ದುಬಾರಿ ಐತಿ. ಟ್ಯಾಕ್ರಿ ಹರಗೋದಾಯ್ತು, ಬೀಜ ಇಡೋದಾಯ್ತು, ಸ್ಪ್ರೇ ಮಾಡೋದಾಯ್ತು, ಆಮೇಲೆ ಕಟಿಂಗ್ ಒಂದೇ ಸಲಕ ಬರೋದಿಲ್ಲ. ಆಮೇಲೆ ಯಾವ್ದು ತಂತ್ರಜ್ಞಾನ ಇದಕ್ಕ ಇನ್ನೂ ಆವಿಷ್ಕಾರ ಆಗಿಲ್ಲ. ಯಾಕಾಗಿಲ್ಲ ಅಂತ ಎಲ್ಲಾ ಕಡೆ ಇದಕ್ಕ ಒಂದು ಇಲಾಖೆ ಐತೆ ಅನ್ನೋದ ನಮ್ ರೈತರಿಗೆ ಗೊತ್ತಿಲ್ಲ. ಆಮೇಲೆ ಇದು ಬೀಜ ಎಲ್ಲಿ ಸಿಗುತ್ತೆ ಅನ್ನೋದ ಗೊತ್ತಿಲ್ಲ. ಆಮೇಲೆ ಇದಕ್ಕ ಗೊಬ್ಬರ ಮಾಡೋದ ಗೊತ್ತಿಲ್ಲ. ಇಲಾಖೆದಾರ ಏನು ಹೇಳಲ್ಲ ಇದನ್ನ. ಯಾಕಂದ್ರೆ ಇನ್ನೂ ಹೊಸ ಬೆಳೆ ಇದು ನಾನು ಒಂದು 5-6 ವರ್ಷದಿಂದ ಎಲ್ಲೇ ಒಬ್ರು ರೈತರು ನೋಡಿದ್ವಿ. ಈಗ ಏನೇ ಬಿಡತಿ ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ನೀನು ನೋಡಿದ್ವಿ. ಜಿಕೆ ಬೇಕಾದ್ರೆ ಬಂದು ಇಲ್ಲೆಲ್ಲ ಛತ್ರುಸಿ ನಮ್ಮ ಊರ ಮಾಡಿದ್ರು. ಈಗ 4 ವರ್ಷದಿಂದ ಅಳಗುಂಡ್ಯ ಮಾಡಿಸಿದ್ವಿ. ಲಾಸ್ಟ್ ಟೈಮ್ ಬೆಳ್ಳಟ್ಟೆ ಮಾಡಿಸಿದ್ವಿ. ಹಿಂಗಾಗಿ ಏನೈತಿ ಇಲಾಖೆದಾರ ಎಲ್ಲರೂ ಇಲ್ಲಿ ಪ್ರಚಾರ ಉದ್ದೇಶ ಒಂದು. ಆಮೇಲೆ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಗೊಬ್ಬರ ಹಾಕ್ಬೇಕು ಅವರೆಲ್ಲ ನಾವು ರೈತರಿಗೆ ಕೊಡೋ ಪ್ರಯತ್ನ ನಾನು ಮಾಡಿದೀನಿ. ಆಮೇಲೆ ಹೈದರಾಬಾದ್ಲಿಂದ ನಮ್ಮ ICAR ಮುಖ್ಯಸ್ಥರಾದಂತ ಡಾಕ್ಟರ್ ಅಣ್ಣ ನೀವು ಟೋಟಲ್ ಆಗಿ ಇವಾಗ ಎಷ್ಟು ಎಕರೆ ಬೆಳೆದಿದ್ದೀರ ಅಣ್ಣ ಈಗ? ಈಗ ನೋಡ್ರಿ, ನಾನು ಈಗ ಮಳೆ ಇಲ್ಲ, ಬಯಲು ಸೀಮೆ ಭೂಮಿ ಅದೇ ಮಾಡಿ ಇಟ್ಟಿದ್ದೀನಿ. ಈಗ 10 ಎಕರೆ ಬಯಲು ಸೀಮೆಗೆ ಹಾಕುವಂತ ರೆಡಿ ಇಟ್ಟಿದ್ದೀನಿ. ಆಮೇಲೆ ನೀರಾವರಿ 10 ಎಕರೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತೇ ಮಳೆ ಆದ್ರೆ ಈಗ ಒಟ್ಟು ವಾರದಲ್ಲಿ ಮಳೆ ದೇವರಿಂದ ನಿನ್ನಿಂದ ಸುತ್ತಮುತ್ತ ಆಗಕತ್ತದೆ. ಆತಪ್ಪ ಅಂದ್ರೆ ನಾನು ಹಾಕ್ತೀನಿ. ನೀರಾವರಿಗೆ ನಾನು 6 ಎಕರೆ ಪ್ರತಿ ವರ್ಷ 8ನೇ ವರ್ಷ ನಂದು 7 ರಿಂದ 8 ವರ್ಷ ಐತಿ ಹಾಕಕತ್ತಿ. ಪ್ರತಿ ವರ್ಷ ಉಳ್ಳಾಕ್ತೀನಿ. ಪ್ರತಿ ವರ್ಷ 10 ಕ್ವಿಂಟಲ್ ಒಳಗಾಗಿಲ್ಲ. ಹಂಗಾಗಿ 4 ಎಕರೆ ಹಾಕಿನಿ. ನೀವು ಭಯ ಎಲ್ಲ ಹಾಕ್ರಿ. ನಿಮ್ಗೆ ಬೇಕಂದ್ರೆ ಡಾಕ್ಟರ್ ನಮ್ಮ ಜಿಕೆ ಬೇಕಾದ್ರೆ ಇವ್ರ ನಮ್ಮ ಯಮನೂರ್ ಸರ್ ಅದಾರ. ಏನ್ರ ಮಾಹಿತಿ ಬೇಕಾದ್ರೆ ಅಲ್ಲಿ ಕೇಳ್ರಿ. ಇದಕ್ಕಾಗಿ ಒಂದು ICAR ಇವ್ರು ಐತಿ ಹೈದರಾಬಾದ್, ಇವ್ರು ಅಲ್ಲಿ ಕೇಳ್ಕೇರಿ. ಇದು ಯಾವ್ದು ಭಯ ಪಡೋದು ಏನಿಲ್ಲ. ICH5 ಅಂತ ಏನಿದೆ ಬೀಜ ಎಲ್ಲಿ ಸಿಕ್ಕರು ತಗೊಳ್ರಿ. ಆಮೇಲೆ ಗುಜರಾತ್ ಈಗ ಈ ವರ್ಷ ಬೀಜ ಸಿಗಲ್ರಿ, ಅದು ಇಲ್ಲ ಅಂದ್ರೆ ಗುಜರಾತ್ ಡಬಲ್ ಟೈಗರ್ ಅಂತದು ಬಹಳ ಅದಾವು. ಆಮೇಲೆ ಸಿಗ್ತಾವ್ ಬೇಕಾದ್ರೆ. ಅಲ್ಲಿ ಏನಪ್ಪಾ ಅವ್ರು ಏನೈತಿ ಗುಜರಾತ್ ವೆರೈಟಿ ಮಾರ್ಕೆಟ್ನಾಗ ಏನ್ ಸಿಗ್ತಾವ ಅಂತ ತಂದ್ ಮಾಡ್ತಾರ. ಈ ಬೀಜ ನಮ್ಮ ಹತ್ರ ಬಿಟ್ರೆ ಎಲ್ಲಿ ಲಭ್ಯ ಇಲ್ಲ ಅಂತ ಜಿಕೆ ಬೇಕಾದ್ರೆ ಹೇಳ್ತಾರ. ನನಗೇನು ಕಾಲ್ ಮಾಡಿದ್ರೆ ನಾನು ಖಂಡಿತ ಬೀಜ ಕೊಡ್ತೀನಿ. ಆಮೇಲೆ ಮಾರ್ಕೆಟ್ ಬಗ್ಗೆ ಯಾರು ಭಯ ಪಡೋದ್. ಯಾಕಂದ್ರೆ ಮಾರ್ಕೆಟ್ ನಾನೇ ಖರೀದಿ ಮಾಡ್ತೀನಿ ನಮ್ಮ ಭಾಗದಾಗ. ನಾನಿಲ್ಲಂದ್ರು ನಿಮ್ ಕನಿಗೇರಿ, ಆಮೇಲೆ ಬೆಂಗಳೂರು, ಆಮೇಲೆ ಹೈದರಾಬಾದ್ ತಗೊಂತಾರ. ನೀವೇನಾರ ಒಂದ್ 500 ಬ್ಯಾಗ್ ಮಾಡಿದ್ರೆ ನಿಮ್ಮಲ್ಲಿ ಯಾವ್ದೇ ಊರಿರ್ಲಿ ಅಲ್ಲಿಗೆ ಕಳ್ಸಂತ ವ್ಯವಸ್ಥೆ, ಗಾಡಿ ಕಳ್ಸಂತ ವ್ಯವಸ್ಥೆ ನಾವು ಮಾಡ್ತೀವಿ. ದಯವಿಟ್ಟು ಏನೈತೆ ಬೆಳೆ ಹೇಳಿದ್ವಿ ನಾವು. ಈ ಅವಳ ತೆಗೆದ ಮೇಲೆ ಇದಕ್ಕೆ ಆಯುಷ್ಯ 5 ತಿಂಗಳೈತಿ. ಇದು ನಿರಂತರ ತೆನಿ ಬೆಳಿತಾ ಇರ್ತೈತಿ. ನಾವು ಕಟಾವ್ ಮಾಡ್ಬೇಕು. 2 ರಿಂದ 3 ಕಟಾವ್ ಬರುತ್ತೆ. ಆಮೇಲೆ ಇದನ್ನ ರೂಟಾವಿಟರ್ ಹೊಡೆದ್ರೆ ಒಂದು ಗಿಡಕ್ಕ ಒಂದ್ ಗಿಡ ಐತಿ ಹೊಡೆದು ಮುಂದ್ ಬೆಳೆದು ತೆನೆ ಬಿಟ್ಟು ಎಲ್ಲ ಆದ್ಮೇಲೆ ಒಂದ್ ಗಿಡ ಏನಿಲ್ಲ ಅಂದ್ರು ಕನಿಷ್ಠ ಅಂದ್ರೆ ಒಂದು 3/4 kg ಗೊಬ್ಬರ ಆಗುತ್ತೆ. ಮತ್ತೆ ಹೊಳ್ಳಿ ನಾವು ಸಾವಯವ ಗೊಬ್ಬರ ಮುಂದ್ ವರ್ಷ ಈ ಭೂಮಿ ನಾವೇ ಒಂದು ಅದಕ್ಕೆ ಫರ್ಟಿಲೈಸರ್ ಕೊಟ್ಟಂತಾಗುತ್ತೆ. ಹಂಗಾಗಿ ನಾವು ನೋಡಕ್ಕಲ್ಲಿ ಈಗ ಅವ್ಳ ಯಾಕೆ ಮಾಡಕತ್ತೀವಿ ಅಂದ್ರೆ ಆಯುರ್ವೇದಕ್ಕೆ ನಮ್ಗೆ ಹೆಂಗ ಇದು ಉಪಯೋಗ ಐತಿ, ಹಂಗೆ ಈ ಮಣ್ಣು ಫಲವತ್ತತೆ ಮಾಡ್ಬೇಕಂದ್ರೆ ಅದ್ರದ್ದು ಒಂದು ಉಪಯೋಗ ಐತಿ. ಹಂಗಾಗಿ ಅವಳ ಬಗ್ಗೆ ಕೆಲವೊಂದು ಹಿರಿಯರು ಇದ್ರು. ಅವಳ ಬೆಳೆದ್ರೆ ಮುಂದೆ ಭೂಮಿ ಬೆಳೆಯಲ್ಲ ಅಂತಿದ್ರು.
ಆತರ ಏನೇನಿಲ್ಲ, ಇದು ಯಾವ್ದೋ ವಿಷಯ ಆಗದ. ಯಾಕಂದ್ರೆ ಇದು ಸೀಡ್ಸ್ ಕ್ರಾಪ್, ಸಂಕರಣ ತಳಿ ಅಂತಾರೆ ಇದಕ್ಕೆ. ಅವಾಗೆಲ್ಲ ಏನೈತಿ ವರ್ಷಾಂಗಟ್ಲೆ ಬಿಡವು, ದೊಡ್ಡ ಮರ ಆಗವು. ಯಾರ ದೊಡ್ಡ ಮನಿ ಹಿತ್ಲ ಅವೆಲ್ಲ ಏನೈತಿ ಹಳೇ ಉಳ್ಳದು. ಅದನ್ನ ಏನ್ ಮಾಡ್ಯಾರ ಇವರೆಲ್ಲ ವಿಜ್ಞಾನಿಗಳು ಏನ್ ಮಾಡ್ಯಾರ, ಅದನ್ನ ಸಂಕರಣ ತಳಿ ಮಾಡಿ ಕ್ರಾಸ್ ಮಾಡಿ ಈಗ ಅದನ್ನ ಏನ್ ಮಾಡ್ತಾರೆ 4 ತಿಂಗಳದಾಗ ಬರತ್ತ ಮಾಡಿ. ಮತ್ 4 ತಿಂಗಳದಾಗ ಬರ್ತಕ್ಕಂದ್ರೆ ಮತ್ತೆ ಚಲೋ ಅಲ್ಲ. ಹಂಗಾಗಿ ಏನೈತಿ ಇದನ್ನ ಎಲ್ಲಾ ರೈತರು ಏನೈತಿ ಬೇಕಾದ್ರೆ ನೀವು ಇಲಾಖೆ ದೊಡ್ಡ ದೊಡ್ಡ ವಿಜ್ಞಾನಿಗಳದಾರ ಅವ್ರು ತಿಳ್ಕೊಳ್ರಿ. ಆಮೇಲೆ ತಿಳ್ಕೊಲಿಲ್ಲ ಅಂದ್ರೆ ನಮ್ಮಂತರ ಯಾರ ಗೊತ್ತಿದ್ರನ ಬಹಳ ಜನ ಇಲ್ಲಿ ಒಳ್ಳೆ ರೈತರು ಬಹಳ ಜನ ಅದಾರ. ನಮ್ಮಲ್ಲಿ ಈಗಲೇ ಏನು ಗೊತ್ತಿಲ್ಲ ಇನ್ನು. ನಮ್ಮಲ್ಲೇ ಒಂದು ಸುಮಾರು ಏನು ಹಾಕಿಲ್ಲ ಅಂದ್ರೆ ಒಂದು 200 ಜನ ರೈತರು ಹಾಕ್ತಾರ ವರ್ಷ. ಎಲ್ಲರೂ ಗೋವಿನಜೋಳ ಅಂದ್ರೆ ಈ ವರ್ಷ ಮಳೆ ಇಲ್ಲದ ಗೋವಿನಜೋಳ ಕಡಿಮೆ ಆಗೈತಿ. ನಮ್ಮಲ್ಲಿ ಯಾಕಂದ್ರೆ ಭಯನೇ ಇಲ್ಲ. ನಮ್ಮ ಅಳಗುಂಡಿ ಭಾಗದಾಗ ಅವ್ರನ್ನ ಬರೀ ನಾನೇ ಒಬ್ಬ ಹೇಳ್ತಿದ್ದೆ. ನಮ್ಮ ಈ ರೈತರಿಗೆ ಎಲ್ಲಾರು ನಮ್ಗಿದ್ದು ಅವರ ಎಕ್ಸೋಟಿಗೆ. ಹಂಗಾಗಿ ನಮ್ಮ ರೈತರಿಗೆ ಎಲ್ಲಾ ಭಾಗದಾಗ ಇಲ್ಲೇ ಸಿಂಧೋಗಿ ಭಾಗ ಆಯ್ತು, ಅಳಗುಂಡಿ ಭಾಗ ಆಯ್ತು, ಎಲ್ಲ ಬಿತ್ತಾರ. ಅವ್ರಿಗೆಲ್ಲದು ಹೆಂಗ್ ಮಾಡಕ್ ಅನ್ನೋದು ಗೊತ್ತಾಗ್ಯದ. ಆಮೇಲೆ ಕೆಲವೊಂದ್ ಭಾಗದಾಗ ಇನ್ನೂ ಸುಧಾರಿಸಿ ರೈತರು ಈ ಬೆಳ್ಳಟ್ಟಿ ಸೆರೆಟ್ ಹಾಕ್ತಾರ. ಅಲ್ಲಿ ಏನ್ ಮಾಡ್ತಾರೆ, ಡ್ರಿಪ್ ಮಾಡಿ ಹಾಕಕತ್ತಾರ ಅವ್ರು. ಡ್ರಿಪ್ ಮಾಡಿನೂ ಇಲಾಖೆದಾರ ಹೋರಿದ್ರು ಅವ್ರಿಗೆ. ಒಂದೊಂದ್ ಸಾಲ ಬೇಯಿಸಿ ಬೋಧೆ ಬಿಸಿ ಬಿಟ್ಟಿರ್ತಾರೆ ಗಾವಣಿಗೆ. ಅಲ್ಲಿ ಸಣ್ಣ ಟ್ಯಾಕ್ಟ್ರಿ ಯೂಸ್ ಮಾಡ್ತಾರ ಅವ್ರು. ಈ ರೀತಿ ಒಂದ್ ಸಾಲಿಗೆ ಇದನ್ನ ಹಾಕಿ ಡ್ರಿಪ್ನಾಗ ಗೊಬ್ಬರ ಕೊಡೋದು, ಡ್ರಿಪ್ನಾಗ ಎಲ್ಲಾ ನಿರ್ವಹಣೆ ಮಾಡ್ತಾರ. ಅವೆಲ್ಲ ರೈತರು ಸುಧಾರಿಸಿದಾಗೆಲ್ಲ ಮಾಡ್ತಾರ. ಮಾಡಂತ ರೈತರು ಇದ್ರು ಆತರ ಮಾಡಿದ್ರೆ ತೊಂದ್ರೆ ಇಲ್ಲ. ಯಾಕಂದ್ರೆ ಡ್ರಿಪ್ ಹಾಕೋದ್ರಿಂದ ನೀರು ಬಿಡಂತದ್ದು ಅವಕಾಶ ತಪ್ಪುತ್ತೆ. ಆಮೇಲೆ ಒಳ್ಳೆ ರೀತಿ ನೀರ್ ಸಿಗುತ್ತೆ, ಗೊಬ್ಬರ ಸಿಗುತ್ತೆ. ಆ ತರನು ಮಾಡ್ಬೋದು. ಆ ತರ ಮಾಡಿ ಅಲ್ಲೆಲ್ಲ ನಮ್ಮ ಬೆಳ್ಳಾಟೆ ನೀಲಗೌಡ ಸವಣೂರದು ಅವರು ಸುಮಾರಾಗಿ ಒಂದ್ 10 ಎಕರೆ ಮಾಡಿದ್ರು. ನಮ್ಮ ಲಾಸ್ಟ್ ಟೈಮ್ ಇಲಾಖೆದಾರ ಅವ್ರಿಗೆ ಶಬಾಷ್ ಅಂತ ಹೇಳ್ಬೇಕು. ಅಷ್ಟು ಆ ರೀತಿ ಹೊಸ ರೈತರಲ್ಲಿ ಒಂದು ವಿಜ್ಞಾನಿ ಕಾಣಬಹುದು ನಾವು. ಕೆಲವೊಂದ್ ರೈತರು ಹೆಂಗದಾರ ಅಂದ್ರೆ ಬಾಯಿ ಒಳಗೆ ತಪ್ಪೆ ಆಗಿದ್ದ ಇರ್ತಾರ. ಅವ್ರಿಗೆ ಏನಿರ್ತೈತಿ ಎಲ್ಲದೂ ಗೊತ್ತಿರುತ್ತ, ಹೇಳಕ್ ಭಯ, ಮಾತಾಡಕ್ ಭಯ. ಈಗ ನಾವು ಬಾಯಿ ಐತಿ ಸುರೇಶ್ ಅವ್ರು ಹೇಳ್ಬಿಡ್ತಾರ ಅಂತಾರೆ. ದೇವ್ರು ಕೆಲವೊಂದು ಒಂದೊಂದ್ ರೀತಿ ಕೊಟ್ಟಿರ್ತಾನೆ. ನಾವು ಟೀಕೆ ಮಾಡಕ್ ಹೋಗ್ಬಾರ್ದು. ಕೆಲವೊಬ್ರಿಗೆ ಮಾತಾಡ ಗೊತ್ತಿಲ್ಲ, ಮಾಡಿ ತೋರಿಸ್ತಾರೆ. ಕೆಲವೊಬ್ರಿಗೆ ಏನಿರ್ತೈತಿ ಮಾಡ್ತಾರ, ಕೇಳೋದು ಗೊತ್ತಿರೋದಿಲ್ಲ, ಕೇಳಂತ ರೀತಿ ಗೊತ್ತಿರೋದಿಲ್ಲ. ಆಮೇಲೆ ಸಂಪರ್ಕ ಗೊತ್ತಿರಲ್ಲ. ತಾವತ್ತು ತಮ್ಮ ಬದುಕಿನಾಗ ತಾವು ಇದು ಮಾಡ್ತಿರ್ತಾರ. ಹಂಗಾಗಿ ಏನಿರ್ತ ಗೊತ್ತಿಲ್ಲ ಅಂತೆಲ್ಲ. ನೀನು ಇನ್ನೂ ಹಲವಾರು ರೈತರನ್ನ ಭೇಟಿಯಾಗ ನೀನು ಆಶ್ಚರ್ಯಕ್ಕಿದಿ. ಅವ್ರಿಗೆ ಬಳಕೆ ಮಾಡೋದು ಗೊತ್ತಿಲ್ಲ. ಏನೈತಿ ಒಂದು ಕಾನ್ಸೆಪ್ಟ್ ನಾಗ ಹೋಗ್ತಿರ್ತೀವಿ ನಾವು, ಮಾಡಿದ್ರೆ ತಪ್ಪಾಗುತ್ತೆ ಅಂತ ಭಯ ಪಡ್ತಾರೆ. ನನ್ನ ಒಂದು 26 ವರ್ಷ ಸರ್ವಿಸ್ ಅಗ್ರಿಕಲ್ಚರ್ ಫೀಲ್ಡ್ನ್ಯಾಗ ನಮ್ಮಲ್ಲಿ ನಮ್ಮ ಅಳಗುಂಡಿ ಸುತ್ತಲಿ ನಮ್ಮಲ್ಲಿ ಕೊಪ್ಪಳ ಸಿಂಧಗಿ ಭಾಗದಾಗ ಇರೋಂತ ಟ್ಯಾಲೆಂಟ್ ರೈತರು ಏನ್ ಬೆಳೆದಿಲ್ಲ ಹೇಳ್ರಿ. ನಮ್ಮ ಭಾಗದಾಗ ದಾಳಂಬ್ರಿ ಬೆಳಿತಾರ, ಕಬ್ಬು ಬೆಳಿತಾರ, ಆಮೇಲೆ ಬಾಳೆ ಬೆಳಿತಾರ, ಆಮೇಲೆ ದ್ರಾಕ್ಷಿ ಬೆಳೆದಾರ. ಆಮೇಲೆ ಈಗ ನೋಡ ಹಲವಾರು ತೋಟಗಾರಿಕೆ ಅಡಿಕೆ ಬೆಳೆಕತ್ತಾರ. ಮತ್ತೆ ಯಾವ ಭಾಗದಾಗ ಇಷ್ಟು ನೋಡ್ ನಮ್ದೇನು ಮಲೆನಾಡ್ರ ಅಲ್ಲ, ಡ್ರೈಲ್ಯಾಂಡ್ ನಮ್ಮಲ್ಲಿ ಈ ಅರೆ ನೀರಾವರಿ ಅದಾವ. ಇಷ್ಟೆಲ್ಲಾ ಮಾಡ್ತಾರ ಅಂದ್ರ ನಮ್ಮಲ್ಲಿ ರೈತರು ಅದು ಕ್ವಾಲಿಟಿ ಇದ್ರೆ ಬೆಳಿತಾರ. ಎಲ್ಲಾ ರೈತರಿಗೆ ಬರಲ್ಲ ನೋಡಿ. ಕೆಲವೊಂದ್ ಕಡೆ ಬರೀ ನೆಲ್ಲ ಬೆಳಿತಾರ. ಆ ಕಡೆ ಯಾವ ಬೆಳೆ ಬೆಳೆದಾರ ಹೇಳ. ನಮ್ಮಲ್ಲಿ ವೆರೈಟಿ ರೈತರು ಇದಾರ. ಅಂದ್ರ ಮಾಡ್ಬೇಕನ್ನೋ ಒಂದು ತುಡಿತೈತಿ ರೈತರಿಗೆ. ಇವೆಲ್ಲಾ ಸರ್ಕಾರಗಳು ಏನಿಗೆ ಅವ್ರನ್ನ ಇವಕ್ ಆಮೇಲೆ ಯಾವ್ದು ಬೆಳೆ ಮೇ ವ್ಯಾಪ್ತಿ ಬರಲ್ಲ ಅಂತಾರ. ಈಗ ಒಬ್ರು ಬೆಳೆ ಮೇ ಇದನ್ನ GPS ಮಾಡಕ್ ಈಗ ಆದ್ರೂ ತೊಗೊಳಕತ್ತೈತಿ ಅಂತ ಬಹಳ ಖುಷಿ. ನಮಗೂ ಬಹಳ ಖುಷಿ ಆಗ್ತದೆ. ಈ ಹೊಲಕ್ ಬಂದು ನೀನ್ ಯೂಟ್ಯೂಬ್ ಕೂಡ ಬೆಳೆ ಮೇ ವ್ಯಾಪ್ತಿಗೂ ಬರ್ತ. ಈ ಹೊಸಬರಿಗೆ ಎಷ್ಟು ಸಲ ರೈತರಿ ನೋಡ್ರಿ, ನಾನಕರಿಗೆ 6 ರಿಂದ 7 ವರ್ಷ ಆಯ್ತು. ಯಾರ ರೈತರಿಗೆ ನಮ್ ಭಾಗದಾಗ ಹೇಳೋದ್ ಏನಿಲ್ಲ. ನಾವ್ ಮಾಡ್ತೀವಲ್ಲ ಛಲ ಇತ್ತ ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ನೀವ್ ಏನೆಲ್ಲ ಮಾಡಕ್ ಸಾಧ್ಯ. ನೋಡ್ರಿ, ಮಾಡೋದಾಗ ಗೊತ್ತಿಲ್ಲಪ್ಪ ಅಂದ್ರೆ ನಾವ್ ಏನ್ ಹೇಳ್ಬೇಕು. ಈಗ ನಿನ್ಗೆ ಅಗ್ರಿಕಲ್ಚರ್ ಮಾಡ್ಬೇಕನ್ನೋದೈತಿ, ಬೆಳೆಸ್ಬೇಕನ್ನೋದೈತಪ್ಪ ಅಂದ್ರ ನಿನ್ ಛಲ ಮತ್ತು ನಿನ್ನ ಬುದ್ಧಿಮಟ್ಟ ಇತ್ತಪ್ಪ ಅಂದ್ರ ದೇವ್ರು ನಿನಗ್ ಹೊರ ಕೊಡ್ತಾನೆ. ಒಂದು ಗಾದೆ ಮಾತೈತಿ, ಏನು ಕಟ್ಟ ಕುಂದ್ರೆ ದೇವ್ರು ಬಿಟ್ಟಿ ಹಾಕನಂತ. ನಾವ್ ಮಾಡ್ತೀವನ್ನ ನಮ್ ಇಚ್ಛಾಶಕ್ತಿ ನಮ್ಗೆ ಇತ್ತಂದ್ರ ಯಾಕೆ ಬೆಳೆದಿಲ್ಲ. ಭೂಮಿ ಯಾರಿಗ್ ಬೆಳೆದಿಲ್ಲ? ನನಗ್ ಬೆಳೆದಿಲ್ಲ, ನಮ್ಮ ಅಪ್ಪ ಬೆಳೆದಿಲ್ಲ, ನಮ್ಮ ಅಜ್ಜಗ್ ಬೆಳೆದಿಲ್ಲ, ಎಲ್ಲರಿಗೂ ಬೆಳೆದಿದೆ. ಅಂದ್ರೆ ನಿನಗ್ ಬೇರೆ ತೋರಿಸಿಲ್ಲ, ನಿಮ್ಮ ಅಪ್ಪಗೆ ಏನ್ ಬೇರೆ ತೋರಿಸಿಲ್ಲ, ನಿಮ್ಮ ಅಜ್ಜಗಾರ ಬೇರೆ ತೋರಿಸಿಲ್ಲ. ಯಾವ ದುಡ್ದಲ್ಲ ಅವ ಮನುಷ್ಯ ಆಗ್ಯಾನ, ದುಡ್ಲಾರ್ದವ್ ಆಗತಾನವ. ಯಾವ ಹಿಂದ್ ಉಳ್ದಾನ ಹೇಳ, ದುಡ್ಲಾರ್ದವ್ ಹಿಂದ್ ಉಳ್ದಾನ. ಅಲ್ರಿ, ಒಂದೊಂದ್ ಎಕರೆ ಮಾಡ್ಕೊಂತ ನಾವು ಅಡ್ಡಾಡಿದವ ನಮ್ಗಿಂತ ಮಜಾ ಅಡ್ಡಾಡ್ತಾರಂದ್ರೆ ನೋಡ್ರಿ, ಅವ್ರೆಲ್ಲಾರ ಅಡ್ಡಾಡ್ಲಿ. ಭೂತಾಯಿ ಯಾರಿಗೂ ಮೋಸ ಮಾಡಿಲ್ಲ, ನಮ್ ಪೂರ್ವಜರಿಗೆ ಮಾಡಿಲ್ಲ, ನಾವ ಮೋಸ ಮಾಡ್ಕತ್ತೀವಿ. ಅದಕ್ಕೆ ಈ 10-15 ವರ್ಷದಾಗ ಸಿಕ್ಕಾಪಟ್ಟೆ ರಾಸಾಯನಿಕ ಯೂಸ್ ಮಾಡಿದೀವಿ. ಗೊಬ್ಬರ ಹಾಕೋದು ಎಲ್ಲ ಹಾಕಿ ಆ ಭೂಮಿನ ನಾವು ತಾಯಿನ ಏನೈತಿ ಕಲುಷಿತ ಮಾಡಿಬಿಟ್ಟಿವಿ. ಇದನ್ನ ಸಾವಯವ ರೀತಿ ಮಾಡಿದ್ರ, ಸ್ವಲ್ಪ ಫರ್ಟಿಲೈಸರ್ಸ್ ಕಡಿಮೆ ಮಾಡಿದ್ರ ಎಲ್ಲದೂ ಬೆಳಿತೈತಿ. ರೈತರಿಗೆ ಒಂದು ಇಚ್ಛಾಶಕ್ತಿ ಇರ್ಬೇಕು. ನಾವ್ ಮಾಡ್ತೀವಿ ಅನ್ನೋದಿತ್ತಪ್ಪ ಅಂದ್ರ ಏನೆಲ್ಲ ಬೆಳಿಬಹುದು. ಖರ್ಚು ಕಡಿಮೆ ಮಾಡ್ರಿ, ಆದಾಯ ಜಾಸ್ತಿ ಮಾಡ್ರಿ. ಎಷ್ಟು ಸಾಧ್ಯ ಆಗುತ್ತೆ ಖರ್ಚು ಕಡಿಮೆ ಮಾಡ್ರಿ. ಒಬ್ಬ ನನಗೇನ್ ಕ್ವಶನ್ ಕೇಳ್ಬೇಕಂತಂದ್ರೆ ನಾನು ರೆಡಿ ಮಾಡ್ಕೊಂಡೆಲ್ಲ ಬಂದಿದ್ದೆ. ಅಣ್ಣ ಕ್ವಶನ್ ಆನ್ಸರ್ ಅಣ್ಣ ಕೊಟ್ಬಿಟ್ಟ. ನನಗೆ ಆದಷ್ಟು ಎಷ್ಟಾಗುತ್ತೆ ನಾನು ಹೇಳಿದೆ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡಕತ್ತೀನಿ, ನಂಗೆ ಅಷ್ಟು ಅದ್ರ ಬಗ್ಗೆ ಇದು ಗೊತ್ತಿಲ್ಲ.
ಹಣ ಕಾರ್ಯಕ್ರಮದಲ್ಲಿ ಆದಷ್ಟು ರೈತರಿಗೆ ಒಂದು ಒಳ್ಳೆಯ ನಂಬರ್ ಕೂಡ ಇರ್ತೀನಿ. ನೋಡಿ ರೈತರೇ, ಈ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಸುರೇಶ್ ಅಣ್ಣ ನಂಬರ್ ಹಾಕಿರ್ತೀನಿ, ಅವರ ಸಂಪರ್ಕಿಸಿರಿ. ಎಲ್ಲರಿಗೂ ಧನ್ಯವಾದಗಳು. ನಿಮಗೂ ಕೂಡ ಒಂದು ಒಳ್ಳೆ ರೀತಿಯಿಂದ ನಮಗೆ ನಮಸ್ತೆ, ನಾನು ನಿಮ್ಮ ಸುರೇಶ್. ಎಲ್ಲ ಮಾಹಿತಿ ಕೊಡ್ತೀನಿ. ನಿಮ್ಗೆ ಏನ ಬೇಕಂದ್ರೆ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ರೀತಿಯಾಗಿ ಅವನು ತಯಾರು ಮಾಡೋಣ. ನೀವು ತಯಾರಿ, ನೀವು ಚೆನ್ನಾಗಿ ಬೆಳೀರಿ. ಎಷ್ಟು ಸಾಧ್ಯ ಆಗತ್ತ ನೀವು ಚೆನ್ನಾಗಿ ಆದ್ರೆ ನಮಗೂ ಚೆನ್ನಾಗಿ. ನೀವು ಖುಷಿ ಇರ್ಬೇಕು, ನಾವು ಖುಷಿ ಇರೋಣ. ನಮಸ್ತೆ.